ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದ್ಯಾರಂತ ತಿಳ್ಕೊಂಡೇನ್ರಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಈಗ ಬಿಜಾಪುರದಲ್ಲಿ ರೀ ಮೊನ್ನೆ ಸಂಕ್ರಮಣ ಆಯ್ತಲ್ರಿ. ಸಂಕ್ರಮಣಕ್ಕೆ ಬಿಜಾಪುರದಲ್ಲಿ ದೊಡ್ಡ ಜಾತ್ರೆ ನಡೀತದ ರೀ. ದೊಡ್ಡದಂದ್ರೆ ಏನು ರೀ, ಬಿಜಾಪುರ ಜಾತ್ರೆನ ಫೇಮಸ್ ರೀ. ಅಷ್ಟು ದೊಡ್ಡ ಜಾತ್ರೆ ನಡೀತದ. ಅದಕ್ಕೆ ಜಾತ್ರೆಯಲ್ಲಿ ಭಾಳ ರಶ್ ಇರ್ತದಂತ. ನಾವು ಜಾತ್ರೆ ನಡೆಯೋದಕ್ಕಿಂತ ಮುಂಚೆನೇ ಒಂದು ದಿವ್ಸ ಹೋಗಿದ್ದೀವಿ ರೀ. ಆದ್ರೂ ಅಷ್ಟು ಜನ ಕೂಡಿ ಬಿಟ್ಟಿದ್ದರ್ರಿ. ಅವರು ನಮ್ಮಂಗೆ ರೀ, ಜಾತ್ರೆ ಒಳಗೆ ಗದ್ಲ ಇರ್ತದ, ಒಂದಿನ ಮುಂಚೆ ಹೋಗ್ಬೇಕಂತ ಎಲ್ಲರೂ ಬಂದುಬಿಟ್ಟಾರ್ರಿ. ನೋಡ್ರಿ ಎಷ್ಟು ಲೈಟಿನಿಂದ ಡೆಕೋರೇಷನ್ ಮಾಡ್ಯಾರ. ಎಲ್ಲ ಥರದ ಸಾಮಾನುಗಳು ಬಂದವ್ರಿ. ಆಟಿಕೆ ಸಾಮಾನುಗಳು ಬಂದವು. ಮಕ್ಕಳು ಅವ್ರಂತೂ ಕೊಡಿಸ್ಲಾರ್ದ ಮುಂದೆ ಹೋಗಂಗಿಲ್ರಿ. ನೋಡ್ರಿ ಎಲ್ಲ ಫ್ಲವರ್ಸ್ಗಳು ಬಂದವು. ಇವು ನೋಡ್ರಿ ಹೂವು ಪಾಟ್ ಫ್ಲವರ್ಸ್. ಆಮೇಲೆ ಎಲ್ಲ ಕಪ್ಪುಗಳು ಬಂದವ್ರಿ, ಭರಣಿ, ಬ್ಯಾಗ್ಸ್ಗಳು, ಕಿವಿ ಓಲೆಗಳು, ಎಲ್ಲ ನೆಕ್ಲೆಸ್, ಬ್ಯಾಗ್ ಎಲ್ಲ ಹೆಣ್ಮಕ್ಳಿಗೆ ಏನೇನು ಬೇಕಲ್ರಿ, ಏನೇನು ಖರೀದಿ ಮಾಡ್ತಾರೋ ಹೆಣ್ಮಕ್ಳಿಗೆ. ಆಮೇಲೆ ಕ್ಲಿಪ್ಗಳು ಬಂದವರು, ನೆಕ್ಲೆಸ್ಗಳು ಎಲ್ಲ ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಬಂದವು. ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ್ರಿ. ಇದು ಜಾತ್ರೆ ಒಳಗೆ ದೇವಸ್ಥಾನ. ಆಮೇಲೆ ರೀ ಸಿಟಿನೇ ಒಂದು ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿರ್ತಾರೆ ನೋಡ್ರಿ. ಅಷ್ಟು ಚಂದ ರೀ. 5-6 ದಿವಸ ನಡೀತದ ರೀ ಇದು ಜಾತ್ರೆ. ಆದರೂ ನಮ್ಗೆ ಹೋಗೋದಾಗಂಗಿಲ್ರಿ, ಭಾಳ ರಶ್ ಇರ್ತದ. ಎಲ್ಲ ನಂದಿ ಕೋಲು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ನಡೆದಿರ್ತದಲ್ರಿ. ಅದಕ್ಕೆ ಹೋಗೋದಾಗಂಗಿಲ್ಲ. ಒಂದೇ ದಿವಸ ಸಂಕ್ರಮಣ ದಿವಸ ಜಾತ್ರೆ ಒಳಗೆ ಹೋಗಿ ಬರ್ತೀವಿ. ನೋಡ್ರಿ ಎಲ್ಲರೂ ಎಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ. ಎಲ್ಲ ಸಾಮಾನುಗಳು ಬಂದವು. ಇಲ್ಲಿ ನೋಡ್ರಿ ಇದು ಮಾಡಕತ್ಯಾರ ನೋಡ್ರಿ. ಎಲ್ಲ ಜನಪದ ಎಲ್ಲರೂ ನಾವೇ ಮೊದಲು ಬಂದೀವಂದ್ರೆ ಒಂದು ದಿವಸ ಎಲ್ಲರೂ ಬಂದು ಬಿಟ್ಟಾರ್ರಿ. ಅಷ್ಟೊಂದು ಗದ್ದಲ ರೀ. 5-6 ದಿವಸ ಜಾತ್ರೆ ನಡೀತದಲ್ರಿ. ಆದರೂ ಅಷ್ಟೊಂದು ಜನ ಬೇರೆ ಬೇರೆ ಊರಿನಿಂದ ಎಲ್ಲ ದೊಡ್ಡ ಜಾತ್ರೆ ನಡೀತದಂತ ಎಲ್ಲರೂ ನೋಡ್ಲಿಕ್ಕೆ ಬರ್ತಾರ್ರಿ. ಎಲ್ಲೆಲ್ಲ ಒಳ್ಳೆ ಕ್ವಾಲಿಟಿಯ ಈ ಪ್ರಾಡಕ್ಟ್ಗಳು ಬಂದಿರ್ತಾವೆ. ಅದಕ್ಕೆಲ್ಲ ನಾವು ನೋಡಿ ತೊಗೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ನೋಡ್ರಿ. ದೇವಸ್ಥಾನವನ್ನು ಎಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ. ಎಲ್ಲ ಸರದಿ ಸಾಲಿನಲ್ಲಿ ಎಲ್ಲರ ಗಂಡು ಮಕ್ಕಳನ್ನ ಒತ್ತಾಟಿ ಹೆಣ್ಮಕ್ಳನ್ನ ಒತ್ತಾಟಿ ಬಿಡ್ಲಕತ್ತಿದ್ದಾರ್ರಿ. ಎಲ್ಲ ಪಾಳೆ ಹಚ್ಚಿದ್ರು. ಆಮೇಲೆ ನೋಡ್ರಿ ಎಷ್ಟು ದೊಡ್ಡ ಗಂಟೆ ಅದ ನೋಡ್ರಿ ದೇವಸ್ಥಾನದಲ್ಲಿ. ಎಲ್ಲರೂ ಸಾವಧಾನದಿಂದ ಎಲ್ಲರನ್ನು ಬಿಡಾಕತ್ತಿದ್ರು. ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಯಾಕಂದ್ರೆ ಗಲಾಟೆ ಆಗ್ತದ, ದೊಡ್ಡ ಜಾತ್ರೆಗಳು ಆಗ್ತದಲ್ರಿ, ಏನೂ ತೊಂದರೆ ಆಗಬಾರ್ದಂತ. ನೋಡ್ರಿ ಎಷ್ಟು ಜನ ಬಂದಿದ್ರು. ವಿಡಿಯೋ ಮಾಡೋಕ್ಕಾಗಂಗಿಲ್ರಿ. ಆದರೂ ನನಗೂ ಮಿಡಲ್ ಏಜ್ ಅದ, ಅಷ್ಟು ತೊಂದರೆ ಆಗ್ತದ. ಆದರೂ ತಮ್ಮ ಸಪೋರ್ಟದಿಂದ ಮಾಡ್ಬೇಕಂತ ಹೇಳಿ ಆಸೆ ಐತಿ. ತಾವು ಎಲ್ಲರೂ ಸಪೋರ್ಟ್ ಮಾಡಿರಿ. ಅಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಷ್ಟು ಜನ ಬಂದಾರು. ದೇವಸ್ಥಾನವನ್ನು ಎಷ್ಟು ಶೃಂಗಾರ ಮಾಡ್ಯಾರ ನೋಡ್ರಿ. ಈಗ ಒಳಗೆ ಬಿಡ್ಲಕತ್ತಾರ್ರಿ. ಒಂದು ಸಾಲಿನಲ್ಲಿ ಗಂಡು ಮಕ್ಕಳು, ಒಂದು ಸಾಲಿನಲ್ಲಿ ಹೆಣ್ಮಕ್ಳು ಬಿಡ್ಲಕತ್ತರು. ನೋಡ್ರಿ ಎಷ್ಟು ಜನ ಕೂಡಿಬಿಟ್ಟಾರು.
ಮತ್ತು ಇದು ವ್ಯವಸ್ಥೆ ಚಂದ ಮಾಡ್ಯಾರ್ರಿ, ಏನೋ ಗಲಾಟೆ ಆಗ್ಲಾರ್ದಂಗೆ ನೋಡ್ರಿ. ಎಲ್ಲ ಹೆಣ್ಮಕ್ಳು ಎಷ್ಟು ದೇವಸ್ಥಾನ ನೋಡ್ರಿ ಎಷ್ಟು ಚಂದ ಲೈಟದಿಂದ ಅಲಂಕಾರ ಮಾಡ್ಯಾರ. ದೇವಸ್ಥಾನ ದೇವ್ರನ್ನ ನೋಡೋದ ಒಂದು ಖುಷಿ ರೀ. ಅಷ್ಟು ಗದ್ಲಿದ್ರು ಒಂದು ಹುಮ್ಮಸ್ಸು ಬರ್ತದೆ ದೇವ್ರನ್ನ ನೋಡ್ಲಿಕ್ಕೆ. ನೋಡ್ರಿ ಎಲ್ಲ ಹೆಣ್ಮಕ್ಳು ನೋತಾಟಿ ಗಂಡು ಮಕ್ಳು ನೋತಾಟಿ ಬಿಡ್ಲಾಕತ್ರು. ಹಾಗೆ ಗದ್ದಲದೊಳಗೆ ಹಾಗೆ ಸಾವಕಾಶ ಒಬ್ಬರ ಒಂದು ಹೋದಿವ್ರಿ ಒಳಗೆ. ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ. ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ರೀ. ಒಳಗೆ ಹೋದಿವಿ ನೋಡ್ರಿ. ಈಗ ದೇವಸ್ಥಾನದೊಳಗೆ ದೇವಸ್ಥಾನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಅಕ್ಕ ಮಾಡಬೇಡಾಗ ಅಕ್ಕ ಅಂತ ಹೇಳಕತ್ತಿದ್ದಾರೆ ಆ ಹುಡುಗ. ಆದರೂ ದೇವರ ಒಳಗಿಂದ ಚಂದ ಅನಿಸ್ತು. ವಿಡಿಯೋ ಮಾಡಿದೆ ನೋಡ್ರಿ ಎಷ್ಟು ಅಲಂಕಾರ ಮಾಡ್ಯಾರ. ದೇವಸ್ಥಾನದೊಳಗೆ ಎಷ್ಟು ಸರದಿ ಸಾಲಿನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಒಳಗಡೆ ಬಿಡ್ಲಾಕತ್ಯಾರು. ನೋಡ್ರಿ ಎಲ್ಲರೂ ಎಷ್ಟು ಚಂದ ಸರದಿ ಸಾಲಿನಲ್ಲಿ ಏನೂ ಇದು ಮಾಡ್ಲಾರ್ದ, ಗದ್ದಲ ಮಾಡ್ಲಾರ್ದ, ಗಲಾಟೆ ಮಾಡ್ಲಾರ್ದ ಎಲ್ಲರೂ ದೇವರ ದರ್ಶನ ಮಾಡ್ಕೊಂಡು ಹೊಂಟಾರು. ನೋಡ್ರಿ ಎಷ್ಟು ಚಂದ ದೇವಸ್ಥಾನವನ್ನು ಎಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ. ಇನ್ನೂ ಮಾರ್ನಿಂಗ್ 5 ಗಂಟೆಗೆ ಪೂಜೆ ನಡಿತೈತಿ. ಅವಾಗ ರೀ ತೀರ ಚಂದ ಪೂಜೆ ಇರ್ತದ್ರಿ. ಮುಂಜಾನೆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗ್ತಿರ್ತದಲ್ರಿ, ಅವಾಗ ರೀ ತೀರ ಚಂದ ಇರ್ತದೆ. ಈಗ ನೋಡ್ರಿ ಎಲ್ಲ ದೇವ್ರ ಮುಂದೆ ಎಳ್ಳು ಬೆಲ್ಲ ಇಟ್ಟು ಎಲ್ಲರೂ ದೇವಸ್ಥಾನಕ್ಕೆ ದೇವ್ರಿಗೆ ಎಳ್ಳು ಬೆಲ್ಲ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾರ್ರಿ. ಪೂಜೆ ಮಾಡಿಕೊಂಡು ಎಲ್ಲ ಕಾಯಿ ಕರ್ಪೂರ ಮಾಡಿಕೊಂಡು. ನೋಡ್ರಿ ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ದೇವರು ಎಷ್ಟು ಅಲಂಕಾರ ಮಾಡ್ಯಾರು, ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಒಂಥರ ಖುಷಿ ಆಗ್ತದೆ ದೇವ್ರನ್ನ ನೋಡೋದು. ನೋಡ್ರಿ ಹೊರಗೂ ದೇವಸ್ಥಾನದೊಳಗೂ ಎಷ್ಟು ಚಂದ ಅಲಂಕಾರ ಮಾಡ್ಯಾರು, ಎಷ್ಟು ಚಂದ ಎಲ್ಲರೂ ಸಮಾಧಾನದಿಂದ ಹೊಂಟಾರು. ಆಯ್ತು ರೀ ಪೂಜೆ ಒಳಗೆ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಗೆ ಬಂದೀವಿ ನೋಡ್ರಿ. ಇದು ಇನ್ನು ಹೊರಗಿನ ದೇವಸ್ಥಾನದ ಹೊರಗಡೆ ಇದಾರೆ ಇದು. ಇಲ್ಲಿ ದೇವಸ್ಥಾನದ ಹಿಂದಗಡೆ ಎಲ್ಲ ದೇವರುಗಳದಾರು. ಅಲ್ಲಿ ಹನುಮಂತ ಆಮೇಲೆ ಎಲ್ಲ ಥರದ ಎಲ್ಲ ದೇವರುಗಳದಾರ್ರಿ. ಅಲ್ಲಿ ನಮಸ್ಕಾರ ನಂದಿ ಕೋಲುಗಳದಾವ, ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಎಲ್ಲ ಸಾಮಾನುಗಳು ಬಂದವು. ಚಿಕ್ಕ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಸಾಮಾನುಗಳು ಬಂದವು. ಅದನ್ನೆಲ್ಲ ಖರೀದಿ ಮಾಡ್ಲಕತ್ಯಾರ್ರಿ ಜನ. ಇಲ್ಲಿ ನೋಡ್ರಿ ಎಲ್ಲ ಜನಪದ ಗಾಯಕರು ಬಂದಿದ್ದರು ರೀ. ಆಮೇಲೆ ಎಲ್ಲ ಸಿಂಗರ್ಸ್ ಬಂದಿದ್ದರು. ಎಲ್ಲ ದೇವರ ನಾಮಗಳನ್ನು ಹಾಡ್ಲಾಕತ್ತಿದ್ರು. ಭಾರತ ಮಾತೆಯ ಮೇಲೆ ಹಾಡಾಕತ್ತಿದ್ರು. ಎಲ್ಲ ಸಿಂಗರ್ಸ್ ಬಂದಿದ್ದಾರೆ. ಈಗೆಲ್ಲ ಅಶ್ಲೀಲ ಹಾಡುಗಳನ್ನು ಹಾಡಾಕತ್ಯಾರಲ್ರಿ, ಅದಕ್ಕೆ ಅಂಥವೆಲ್ಲ ಹಾಡಬಾರ್ದು ಅಂಥೇಳಿ ಎಷ್ಟು ಚಂದ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಾಕತ್ತಿದ್ರು. ಜನರೆಲ್ಲ ನಿಂತು ನೋಡಾಕತ್ತಿದ್ದಾರೆ. ಅಷ್ಟೇ ಚಂದ ಶೃಂಗಾರ ಗುಡಿನೂ ದೇವಸ್ಥಾನವೂ ಎಷ್ಟು ಚಂದ ಶೃಂಗಾರ ಮಾಡಿದ್ದಾರೆ. ಲೈಟಿನಿಂದ ಅಲಂಕಾರ ಇಡೀ ಸಿಟಿನೇ ಅಲಂಕಾರ ಮಾಡ್ತಾರೆ ಇದ್ರಾಗ ಜಾತ್ರೆ ಒಳಗೆ. ಭಾರಿ ಖುಷಿ ಅನ್ನಿಸ್ತದ ನೋಡ್ಲಿಕ್ಕೆ. ಹೆಚ್ಚು ಪ್ರೋತ್ಸಾಹ ಕೊಡ್ತಾರೋ ಕಲಾವಿದರಿಗೆ. ಇದು ನೋಡ್ರಿ ಈ ಕಡೆ ಸೈಡ ಇದು ದೇವಸ್ಥಾನದ ಹೊರಾಂಗಣ ರೀ. ಎಲ್ಲ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬಂದೆವು ನೋಡ್ರಿ. ಪೊಲೀಸ್ ಬಂದೋಬಸ್ತನ್ನು ಇರ್ತಾರೆ. ಖುದ್ದಾಗಿ SP ಅವರೇ ಬಂದು ಎಲ್ಲ ಬಂದೋಬಸ್ತ್ ಮಾಡಿದ್ರು. ಯಾವುದೋ ಗಲಾಟೆಗಳಾಗಲಾರ್ದಂಗೆ ಭಾಳ ಚಂದ, ಭಾಳ ದೊಡ್ಡ ಪ್ರಮಾಣದ ಜಾತ್ರೆ, ಭಾಳ ದೊಡ್ಡ ಪ್ರಮಾಣದ ಜನ ಕೂಡ್ತಾರಲ್ರಿ. ಅದಕ್ಕೆ ಎಲ್ಲ ಥರದ ವ್ಯವಸ್ಥೆಗಳು ಮಾಡಿರ್ತಾರೆ ರೀ. ಯಾವುದೋ ಗಲಾಟೆ ಆಗ್ಲಾರ್ದಂಗೆ, ಭಕ್ತರಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ ಎಲ್ಲ ಥರದ ವ್ಯವಸ್ಥೆ ಮಾಡಿರ್ತಾರೆ ನೋಡ್ರಿ. ಪೊಲೀಸರು ಎಲ್ಲರೂ ನಿಂತಾರು.
ಇಲ್ಲಿ ಹಿಂದೆ ನಂದಿ ಕೋಲ್ ಇರ್ತಾವ್ರಿ, ದೇವಸ್ಥಾನಗಳದಾವು. ಇಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕಾಯಿ ಕರ್ಪೂರ ಮಾಡಿಕೊಂಡು ಜನ ಆಮೇಲೆ ಆ ಸೈಡ್ ಎಲ್ಲ ಚಕ್ರ ಬಂದಿರ್ತಾವ್ರಿ, ತೊಟ್ಟಿಲ ಚಕ್ರ ಹಿಂಗೆಲ್ಲ ಆ ಕಡೆ ಬಂದಿರ್ತಾವೆ. ಇಲ್ಲಿದೆಲ್ಲ ಮುಗಿಸ್ಕೊಂಡು ಪೂಜೆ ಪುನಸ್ಕಾರ ಕಾಯಿ ಕರ್ಪೂರ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾರೆ. ಆದರೂ ಭಾಳ ಗದ್ಲಿರ್ತಾರೆ ಎಲ್ಲ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಿತ್ತಂದ್ರೆ ಇಲ್ಲಿ ಶಿವಾನುಭವ ಮಂಟಪ ಅದ ರೀ. ಇಲ್ಲಿ ಸಾಬೂನು ಮೇಳ ಇತ್ತು. ಸಾಬೂನು ಮೇಳ ಅಂದ್ರೆ ರೀ ಇದು ಏನ್ರಿ ಮೈಸೂರು ಸ್ಯಾಂಡಲ್ ಸೋಪದ್ದೆಲ್ಲ ಪ್ರಾಡಕ್ಟ್ಗಳು ಬಂದಿದ್ದು ಅದರದೊಂದು ಸಾಬೂನು ಮೇಳ ಅಂತ ಒಂದು ಶಿವಾನುಭವ ಮಂಟಪದಲ್ಲಿ ಒಂದು ಸೈಡ್ ಸಾಬೂನು ಮೇಳ ಹಾಕಿದ್ದಾರೆ. ಅಂದ್ರೆ ಮೈಸೂರು ಸ್ಯಾಂಡಲ್ ಸೋಪದ್ದೆಲ್ಲ ಪ್ರಾಡಕ್ಟ್ಗಳು ಬಂದಿದ್ದು ರೀಸ್ನೇಬಲ್ ರೇಟ್ನಲ್ಲಿ ಕೊಡ್ಲಕತ್ತಿದ್ದಾರೆ. ಎಲ್ಲ ಚಂದ ಎಲ್ಲರೂ ಖರೀದಿ ಮಾಡ್ಲಕತ್ತಿದ್ರು, ನೋಡ್ಲಕತ್ತಿದ್ರು. ಸಾಬೂನ ಮೇಳ ಅಂತೂ ಇಷ್ಟು ಚಂದ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಜನ ನೋಡಿ ಇದು ಎಲ್ಲ ಖರೀದಿ ಮಾಡಿಕೊಂಡು ಹೊಂಟಿದ್ದಾರೆ. ಒಳ್ಳೊಳ್ಳೆ ಕ್ವಾಲಿಟಿ ಬಂದಿದ್ದು ಎಲ್ಲ ಊದುಬತ್ತಿ ಧೂಪಗಳು ಬಂದಿದ್ದು, ದೀಪ, ಮೈಸೂರು ಸ್ಯಾಂಡಲ್ ಸೋಪುಗಳು, ಆಮೇಲೆ ಆಯಿಲ್, ಯಾವುದದು ಮೈಸೂರು ಸ್ಯಾಂಡಲ್ ಸೋಪಿಂದ ಯಾವ್ಯಾವ ಪ್ರಾಡಕ್ಟ್ಗಳದಾವಲ್ರಿ ಎಲ್ಲ ಥರದ ಬಂದಿದ್ದು. ಜನ ಎಲ್ಲ ನೋಡಿ ಮತ್ತು ಒಳಗೆ ಅರೇಂಜ್ಮೆಂಟನ್ನು ಭಾಳ ಚಂದ ಮಾಡಿದ್ದಾರೆ. ಡೆಕೋರೇಷನ್ ಮಾಡಿದ್ರು. ಹಾಗೆ ಎಲ್ಲರೂ ಫೋಟೋನು ಕ್ಲಿಕ್ ಮಾಡಿಕೊಂಡು ಎಲ್ಲ ಸಾಮಾನುಗಳನ್ನು ಖರೀದಿ ಮಾಡಿಕೊಂಡು ಭಾಳ ಚಂದ ಮಾಡಿದ್ದಾರೆ. ಇದು ನಮ್ಮ ಬಿಜಾಪುರದಲ್ಲಿ ವರ್ಷಕ್ಕೊಮ್ಮೆ ಎಷ್ಟು ವ್ಯವಸ್ಥಿತವಾಗಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಡ್ತಾರೆ. ಇದೊಂದು ಭಾಳ ಖುಷಿ. ಬೇರೆ ಬೇರೆ ಎಲ್ಲ ಹಳ್ಳಿದಿಂದ ಜನನೂ ಬಂದಿರ್ತಾರೆ ನೋಡ್ಲಿಕ್ಕೆ. ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತದೆ ರೀ. 5-6 ದಿವಸ ಜಾತ್ರೆ ಆಗ್ತದೆ. ಎಲ್ಲ ಮುಂಚೆ ನಂದಿ ಕೋಲು ಪೂಜೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾವೆ. ನಮಗೆ ಹೋಗೋದಾಗಂಗಿಲ್ಲ ರೀ. ಅದಕ್ಕೆ ಒಂದೇ ದಿವಸ ಸಂಕ್ರಮಣ ದಿವಸ ಒಂದು ದಿವಸ ಹೋಗಿ ಬರ್ತೀವಿ. ನೋಡ್ರಿ, ಎಲ್ಲರೂ ಫೋಟೋ ಕ್ಲಿಕ್ ಮಾಡಿಸ್ಕೊಳಕತ್ತಿದ್ರು. ನಾವು ಎಲ್ಲ ತಿರುಗಾಡಿ ನೋಡಿದೆವು. ಒಂದು ಸ್ವಲ್ಪ ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡು ಎಲ್ಲ ಜನರು ಎಷ್ಟು ಚಂದ ಯಾವುದೂ ಗದ್ದಲಿಲ್ಲಾರ್ದ ಎಲ್ಲನೂ ನೋಡಿಕೊಂಡು ತೆಗೆದುಕೊಂಡು ಹೊಂಟಿದ್ದಾರೆ. ಭಾಳ ಖುಷಿ ಅನ್ನಿಸ್ತಾರೆ. ಪ್ರತಿ ವರ್ಷವೂ ಇಷ್ಟೊಂದು ವಿಜೃಂಭಣೆಯಿಂದನೂ ನಡೀತದೆ ರೀ ನಮ್ಮ ಬಿಜಾಪುರದಲ್ಲಿ ಜಾತ್ರೆ. ಇನ್ನು ಮುಂದೆ ಇನ್ನೂ ಭಾಳ ಒಂದು 2-3-4-5 ಕಿಲೋಮೀಟ್ರ್ ಜಾತ್ರೆ ನಡೆದಿರ್ತದೆ ರೀ. ಅಷ್ಟೊಂದು ತಿರುಗಾಟ ನಮಗೂ ಆಗಂಗಿಲ್ಲ. ಯಾಕಂದ್ರೆ ಮಿಡಲ್ ಏಜ್ನಾಗ ಅದೀವಿ. ಎಷ್ಟು ಮಾಡೋದು ನಮಗೂ ಖುಷಿ ರೀ. ಅದಕ್ಕೆ ತಾವು ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿರಿ, ಇದು ಹೊರಾಂಗಣ. ಹೊರಗೆ ಬಂದೀವಿ ನೋಡ್ರಿ. ದೇವಸ್ಥಾನ ಎಷ್ಟು ಚಂದ ಇದು ಅಲಂಕಾರ ಮಾಡ್ಯಾರ. ಇಲ್ಲಿ ನೋಡ್ರಿ ಎಲ್ಲ ಸಾಮಾನುಗಳು ಬಂದವು. ಇದು ನೋಡ್ರಿ ಪೂಜಾ ಏನ್ರಿ ಪ್ರಸಾದ ಬಂದವ್ರಿ. ಅಂದ್ರೆ ಏನ್ರಿ ಸೇವು ಅವೆಲ್ಲ ಪ್ರಸಾದಗಳು, ಚುರುಮುರಿ, ಸೇವು ಇವೆಲ್ಲ ದೇವರ ಪ್ರಸಾದಗಳನ್ನು ತೊಗೊಂಡು ಹೋಗ್ತಾರೆ ಜನ ಎಲ್ಲ. ಆಮೇಲೆ ಈ ಕಡೆ ಎಲ್ಲ ಹೆಣ್ಣು ಮಕ್ಕಳ ಸಾಮಾನುಗಳು ಬಂದಿರ್ತಾವ್ರಿ. ಆಮೇಲೆ ಫ್ಲವರ್ ಪಾಟ, ಹೆಣ್ಮಕ್ಳೆಲ್ಲ ಬ್ಯಾಂಗಲ್ಸ್ ನೋಡ್ರಿ, ಫ್ಲವರ್ ಪಾಟ, ಬಾಗಿಲು ತೋರಣ ನೋಡ್ರಿ ಎಷ್ಟು ಜನ ಕೂಡ್ಯಾರ. ಎಲ್ಲ ಫ್ಲವರ್ ಬಂದಾವ ನೋಡ್ರಿ. ಬಾಗಿಲು ತೋರಣಗಳು, ಫ್ಲವರ್ ಪಾಟ, ಫ್ಲವರ್ ಎಲ್ಲನೂ ಬಂದಾವ್ರಿ. ಎಲ್ಲರೂ ನೋಡ್ರಿ ಹಂಗೆ ಮುಂದೆ ಹೊಂಟಿವು. ಅಲ್ಲಿ ಮುಂದೆ ಚಕ್ರ ಬಂದಿರ್ತದೆ ರೀ. ತೊಟ್ಟಿಲು ಚಕ್ರ ಬಂದಿರ್ತಾವೆ. ಅದಕ್ಕೆ ಆ ಕಡೆ ಹೋಗ್ಬೇಕಂತಂದ್ರೆ ಭಾಳ ಜನ ಇತ್ತು. ಗದ್ದಲ ಭಾಳ ಇತ್ತು ರೀ. ಎಲ್ಲ ಒಬ್ಬರ ಮೈ ಮೇಲೆ ಒಬ್ಬರು ಬೀಳಾಕತ್ತಿದ್ರು ಅಂಥೇಳಿಂದ ಹೀಗಾಗಿ ತ್ರಾಸ ಆಗ್ತದೆ ಅಂಥೇಳಿ ನಮಗೂ ಮಿಡಲ್ ಏಜ್ ಅದ ಅಲ್ರಿ, ಅಷ್ಟೊಂದು ತೊಂದರೆ ಮಾಡ್ಕೊಂಡು ಹೋಗೋದಾಗಂಗಿಲ್ಲ. ಅದಕ್ಕಂಥೇಳಿ ಅರ್ಧ ದಾರಿಯಿಂದ ಹೊಳ್ಳಿ ಬಂದೀವಿ ರೀ.
ಇಲ್ಲೆಲ್ಲ ಹೆಣ್ಮಕ್ಳಿಗೆಲ್ಲ ಸಾಮಾನುಗಳು ಬಂದಿದ್ದು ನೋಡ್ರಿ, ಎಲ್ಲ ಫ್ಲವರ್ಗಳು ಬಂದಿದ್ದು. ಆಮೇಲೆ ಎಲ್ಲ ಅವತ್ತು ಹೆಣ್ಮಕ್ಳು ಕಿವಿಯಲ್ಲಿ ಓಲೆಗಳು, ಕ್ಲಿಪ್ಸ್, ಬ್ಯಾಗ್ ನೋಡ್ರಿ ಇಲ್ಲೆಲ್ಲ ತೊಗೊಳಕತ್ತಿದ್ದಾರೆ. ಹುಡುಗಿಯರು ತಿರುಗಾಡ್ತಾರೋ ಅವ್ರಿಗೆ ಇಷ್ಟ ಅನ್ನಿಸ್ತದ ಎಲ್ಲ ತೊಗೊಂಡು. ಆಮೇಲೆ ರೀ ಇನ್ನೊಂದು ಏನಂದ್ರೆ ಆ ಒಂದು ಸೈಡ್ ಆ ಕಡೆ ದನಗಳ ವ್ಯಾಪಾರ ನಡೆದಿರ್ತದೆ ರೀ. ದನಗಳು ಅಂದ್ರೆ ರೀ ಹಸುಗಳು ಇರ್ತಾವಲ್ರಿ, ಅವುಗಳ ವ್ಯಾಪಾರ ನಡೆದಿರ್ತದ. ಇಲ್ಲಿ ನೋಡ್ರಿ ಎಲ್ಲ ಹುಡುಗಿಯರು ಎಲ್ಲ ಖರೀದಿ ಮಾಡ್ಲಕತ್ಯಾರ ನೋಡ್ರಿ. ಎಷ್ಟು ಜನ ಕೂಡ್ಯಾರ. ಇನ್ನು ಇದು ಫಸ್ಟ್ ಡೇ ಅದ ರೀ. ಜಾತ್ರೆನೂ ಇನ್ನು ಸಂಕ್ರಮಣ ದಿವಸ ಇರ್ತದೆ ರೀ ಜಾತ್ರೆ. ಆದರೂ ಎಲ್ಲ ನೋಡಿಕೊಂಡು ಹುಡುಗಿಯರೆಲ್ಲ ತೊಗೊಂಡು, ಹುಡುಗರು ಬಂದಿರ್ತಾರೆ, ಹುಡುಗಿಯರು ಜನರು ನಮ್ಮಂಥ ಮಿಡಲ್ ಏಜ್ನವರು ಎಲ್ಲರೂ ಬಂದಿರ್ತಾರೆ. ಜಾತ್ರೆ ಅಂದ್ರೆ ಒಂದು ಖುಷಿ ಅಲ್ರಿ. ಇದು ಬಿಜಾಪುರದ ಅದರೊಳಗೆ 7-8 ದಿವಸ ಜಾತ್ರೆ ನಡೀತದೆ ರೀ. ದೊಡ್ಡ ಜಾತ್ರೆ ರೀ ನೋಡ್ರಿ. ಅಷ್ಟ ಹೊಳ್ಳಿ ಬಂದು ಬಿಟ್ಟಿವ್ರಿ ಅರ್ಧಕ್ಕೆ. ಮುಂದೆ ಇವಷ್ಟಕ್ಕೆ ಎಲ್ಲ ಇದು ಕಪ್ಪುಗಳದು ಬಂದಿದ್ದು ರೀ. ಈ ಥರ ಅಷ್ಟು ಖರೀದಿ ಮಾಡ್ಕೊಂಡು ಬಂದೀವ್ರಿ.